ಕುಂಭಮೇಳಕ್ಕೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಮತ್ತೆ ಏಜ್ ಆಗಿರೋರು ದಯವಿಟ್ಟು ನೈಟ್ ಟೈಮಲ್ಲಿ ಬನ್ನಿ. ಈ ತರ ರೋಡ್ಗಳೆಲ್ಲ ಖಾಲಿನೇ ಇರುತ್ತೆ. ಆಲ್ಮೋಸ್ಟ್ ಎಕ್ಸಾಕ್ಟ್ ಆಗಿ 3:30 5:30 ಒಳಗಡೆ ನೀವು ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡ್ಕೊಳ್ಳೋ ತರ ಪ್ಲಾನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಬ್ರಹ್ಮ ಮುಹೂರ್ತ. ಆ ಟೈಮಲ್ಲಿ ಸ್ನಾನ ಮಾಡಿದ್ರೆ ತ್ರಿವೇಣಿ ಸಂಗಮಲ್ಲಿ ತುಂಬಾ ಒಳ್ಳೇದು. ಹೆಂಗೆ ಬಂದ್ರು ನೀವು 4-5 ಕಿಲೋಮೀಟರ್ ನಡಿಲೇಬೇಕು. ಇಲ್ಲಿ ನೀವು ಪ್ರಯಾಗ್ರಾಜ್ ರೀಚ್ ಆಗಿ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡೋದೊಂದೇ. ಅದಾದ್ಮೇಲೆ ಹನುಮಾನ್ ಮಂದಿರ್ ವಿಸಿಟ್ ಮಾಡಿ ಮತ್ತೆ ನಾಗಾಸಾದಿಗಳನ್ನ ನೋಡಿ. ಆದ್ರೆ ತುಂಬಾ ರಶ್ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ. ನಮ್ಮ ಫ್ಲೈಟ್ ಇದ್ದಿದ್ದು ಡೈರೆಕ್ಟ್ ಆಗಿ ಪ್ರಯಾಗ್ರಾಜ್ಗೆ ಸಿಗ್ಲಿಲ್ಲ. ಸೊ ಆದ್ರಿಂದ ನಾವೇನ್ ಮಾಡಿದ್ರಿ, ಲಕ್ನೋ ಹೋಗಿ ಲಕ್ನೋಯಿಂದ ಬಸ್ಸಲ್ಲಿ ತ್ರಿವೇಣಿ ಸಂಗಮ್ ರೀಚ್ ಆದ್ರಿ. ಫ್ಲೈಟ್ ಚಾರ್ಜಸ್ಸು ಒಬ್ರಿಗೆ 8,000 ರುಪೀಸ್ ಬಿತ್ತು. ನಾವು ಬ್ಯಾಂಗ್ಳೂರಿಂದ ಲಕ್ನೋ ರೀಚ್ ಆಗಿದ್ದು 7 o'clock ಆಗಿತ್ತು. ಅದಾದಮೇಲೆ ಅಲ್ಲಿ ಊಟ ಮಾಡಿದ್ರಿ. ಊಟ ಏನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ಏನೋ ನಮಗೆ ಸೂಟ್ ಆಗೋದಿಲ್ಲ. ಸೊ ಅಲ್ಲಿ ಊಟ ಮಾಡಿದ್ರೆ ಊಟದ ಕಾಸ್ಟ್ ಬಂದ್ಬಿಟ್ಟು ಅರೌಂಡು 400 ರುಪೀಸ್ ಏನೋ ಆಯಿತು ಒಂದು ಥಾಲಿಗೆ. ಸೊ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೊರಟ್ರಿ ನಾವು ಪ್ರಯಾಗ್ರಾಜ್. ಲಕ್ನೋ ಏರ್ಪೋರ್ಟಿಂದ ಲಕ್ನೋ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಅರೌಂಡ್ 6 ಕಿಲೋಮೀಟರ್ ದೂರ ಇದೆ. ಲಕ್ನೋ ಏರ್ಪೋರ್ಟ್ ಮುಂದೆನೆ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಮೆಟ್ರೋ ಹತ್ಕೊಂಡು ನೀವು ಈಸಿಯಾಗಿ ಲಕ್ನೋ ಮೇನ್ ಬಸ್ ಸ್ಟಾಪ್ಗೆ ಹೋಗ್ಬೋದು. ಅಲ್ಲೇ ಊಟ ಮಾಡಿ ಅಲ್ಲೇ ಬಸ್ ಹತ್ತಿದ್ರೆ ಬಸ್ಸಲ್ಲಿ ಬಂದ್ಬಿಟ್ಟು ಅರೌಂಡ್ 350 ರುಪೀಸ್ ಒಬ್ರಿಗೆ, ಇಬ್ರಿಗೆ 700 ರುಪೀಸ್ ಆಯಿತು. ಡೈರೆಕ್ಟ್ ಆಗಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಅರೌಂಡ್ ಇದು ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು ನಮಗೆ 6 ಅವರ್ಸ್ ಬಿತ್ತು. ಎಕ್ಸಾಕ್ಟ್ ಆಗಿ 2:30ಗೆ ನಾವು ಪ್ರಯಾಗ್ರಾಜಲ್ಲಿದ್ರಿ. ಮತ್ತೆ ಅಲ್ಲಿಂದ ಒಂದು ಚಿಕ್ಕ ಆಟೋದಲ್ಲಿ ಹೋಗ್ಬೇಕಾಗುತ್ತೆ. ಸೊ ಒಂದು 3 ಕಿಲೋಮೀಟರ್ ಅವ್ರು ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು. ಯಾವುದೇ ರೀತಿ ಆಟೋಸು ಏನು ಸಿಗೋದಿಲ್ಲ ನಮಗೆ. ಚಳಿ ಮಾತ್ರ ತುಂಬಾ ಇತ್ತು. ಯಾಕೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಟೆಂಪ್ರೇಚರ್ ಚೇಂಜ್ ಆಗಿದ ತಕ್ಷಣ ನಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ತುಂಬಾ ಚಳಿ ಇದೆ ಅಲ್ಲಿ. ಬಟ್ ವಾಕ್ ಮಾಡಿದಾಗ ಏನಾಯ್ತು, ಚಳಿ ಸ್ವಲ್ಪ ಅವಾಯ್ಡ್ ಆಗುತ್ತೆ ನಮಗೆ. ಮೈ ಬಿಸಿ ಆಗೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸು ಚೆನ್ನಾಗಾಗಿ ಮೈ ಬಿಸಿ ಆಗುತ್ತೆ. ಸೊ ಅದರಿಂದ ನಮಗೆ ಅಷ್ಟೊಂದೇನು ಚಳಿ ಅನಿಸಲ್ಲ ಸಮ್ಟೈಮ್ಸು. ಸೊ ಸಮ್ಟೈಮ್ಸ್ ಚಳಿ ಆಗುತ್ತೆ. ಅದು ಇಮಿಡಿಯೇಟಾಗಿ ಅಲ್ಲಿ ಹೋಗಿದ ತಕ್ಷಣ ತುಂಬ ಚಳಿ ಅನಿಸ್ಬಿಡುತ್ತೆ. ಸೊ ವಾಕಿಂಗ್ ಮಾಡ್ತಾ 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 ಮೈ ಬಿಸಿ ಆಗಿಬಿಡುತ್ತೆ. ಸೊ ಅವಾಗ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಏನು ತೊಂದರೆ ಅಂತ ಅನ್ಸೋದಿಲ್ಲ. ಮತ್ತು ಪ್ರಯಾಗ್ರಾಜಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ ಅಂತ ಗೊತ್ತಿದ್ದೆ. ಇದೇ ಥರ ತುಂಬ ಒಳ್ಳೆ ಫೆಸಿಲಿಟೀಸ್ಗಳು ಮಾಡಿದ್ದಾರೆ. ಆದರೆ ಆ ಒಂದು ಫೆಸಿಲಿಟೀಸ್ನ ಜನಕ್ಕೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ. ಎಲ್ಲ ದುರುಪಯೋಗ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಸೊ ಇದು ಆರ್ಚ್ಗಳು, ಈ ಥರ ಆರ್ಚ್ಗಳನ್ನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಮತ್ತು ಟೆಂಟ್ಗಳನ್ನ ಕೂಡ ಹಾಕಿದ್ದಾರೆ. ಮತ್ತು ಮೀಡಿಯಾದವ್ರಿಗೆ ಉಳ್ಕೊಳೋದಕ್ಕೂ ಕೂಡ ಒಂದೊಂದು ಸಪ್ರೇಟು ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಜನಗಳು ಅಷ್ಟೇ ತಾವು ಹೋಗಿ ಆರಾಮಾಗಿ ಉಳ್ಕೊಬೋದು. ಜಸ್ಟ್ 100 ರೂಪಾಯಿ ಕೊಟ್ಟರೆ ಸಾಕು, ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಉಳ್ಕೊಬೋದು. ಆ ಥರ ಟೆಂಟ್ಗಳು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಸೊ ಆರಾಮಾಗಿ ಹೋಗಿ ಸ್ಟೇ ಕೂಡ ಆಗ್ಬೋದು. ಬಟ್ ನನ್ನ ಪ್ರಕಾರ ಇಲ್ಲಿ ಜಾಸ್ತಿ 1 ಡೇ ಕಂಪ್ಲೀಟಾಗಿ ನೀವು ನೋಡೋಷ್ಟು ತಾಳ್ಮೆ ಮತ್ತು ಶಕ್ತಿ ಇದ್ದರೆ ನೀವು ಆರಾಮಾಗಿ ನೋಡ್ಬೋದು. ಬಟ್ ತುಂಬ ಜನಕ್ಕೆ ಆಗೋದಿಲ್ಲ, ಅದು ಅಷ್ಟು ತಾಳ್ಮೆ ಇರೋದಿಲ್ಲ. ಅಷ್ಟೊಂದು ಅವ್ರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಆಬ್ವಿಯಸ್ಲಿ, ಏಜ್ ಆಗಿರೋರು ಬಂದರೆ. ಸೊ ಅವರು ಪ್ಲ್ಯಾನ್ ಮಾಡ್ಕೊಬೋದು. ಜಸ್ಟ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹನುಮಾನ್ ಗಡಿ ವಿಸಿಟ್ ಮಾಡಿ ಹೊರಡ್ಬೋದು, ಏನು ತೊಂದರೆ ಇಲ್ಲ. ಸೊ ಎಲ್ಲ ನೋಡಬೇಕು ಅಂತ ಏನಿಲ್ಲ, ಎಲ್ಲ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ. ಅಲ್ಲಲ್ಲೇ ಈ ಥರ ಟೀ ಕಾಫಿಗೆ ವ್ಯವಸ್ಥೆಗಳು ಕೂಡ ಇರುತ್ತೆ. ಸೊ ನಾನಂತೂ ಟೀ ಕುಡಿಯೋದಿಲ್ಲ, ನಮ್ಮ ತಾಯಿ 1-2 ಸತಿ ಟೀ ಕುಡಿದ್ರು. ಮತ್ತು ಇನ್ನೊಂದು ಟೆಂಟ್ ಹಾಕಿದ್ದಾರೆ, ಡಿಜಿಟಲ್ ಕುಂಭಮೇಳ ಅಂತ ಅಂದ್ಬಿಟ್ಟು. ಈ ಒಂದು ಕುಂಭಮೇಳದ ಹಿಸ್ಟ್ರಿ ಆಗಿರಲಿ ಪ್ರತಿಯೊಂದು ಡಿಜಿಟಲ್ ಆಗಿ ತೋರಿಸ್ತಾರೆ ಅವ್ರು ನಿಮಗೆ. ಸೊ ಅದನ್ನು ನೋಡಬೇಕಂದ್ರೆ ನೀವು ಉಳ್ಕೊಬೋದು. ಮತ್ತು ತ್ರಿವೇಣಿ ಸಂಗಮ್ ರೀಚ್ ಆದಮೇಲೆ ಸ್ವಲ್ಪ ಹುಷಾರಾಗಿರಿ. ಏನಕ್ಕೆ ಅಂತಂದರೆ ರಶ್ಶು ಜಾಸ್ತಿ ಇರುತ್ತೆ. ಅಷ್ಟು ನೈಟಲ್ಲೇ ಅಷ್ಟು ರಶ್ ಇದೆ ಅಂತಂದರೆ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ನೀವು ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಅಲ್ಲಿ ದಾರ ಎಲ್ಲ ಕಟ್ಟಿ ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೂ ತುಂಬ ರಶ್ ಇರೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹುಷಾರಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಕರೆಕ್ಟಾಗಿ 3 ಸತಿ ಮುಳುಗಿ ಎದ್ದೇಳಿ. ಸೊ ಆ ಮುಳುಗಿದಾಗ ನೀವು ಅಟ್ಲೀಸ್ಟ್ 3-4 ಸತಿ, ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಓಂ ನಮಃ ಶಿವಾಯ ಅಂತ ಹೇಳಿ ಮತ್ತು ಮನಸಲ್ಲೇ ಕೇಳ್ಕೊಳ್ಳಿ. ನಿಮಗೆ ಏನು ಬೇಕೋ ಅದನ್ನು ಎಲ್ಲ ಆಗುತ್ತೆ. ಸ್ನಾನ ಮಾಡಿ ಹೊರಗಡೆ ಬಂದಮೇಲೆ ಅಲ್ಲಲ್ಲೇ ಚಿಕ್ಕ ಪುಟ್ಟ ಬಾಕ್ಸ್ಗಳು ಹಾಕಿದ್ದಾರೆ. ಅದರಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೋದು. ಸೊ ಲೇಡೀಸ್ಗೆ ಅಲ್ಲಿ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು. ಸ್ನಾನ ಮಾಡಿದ್ಮೇಲೆ ಆರಾಮಾಗಿ ಈ ಥರ ಬೊಟ್ಟಿಕ್ಸ್ಕೊಂಡು ನೀವು ಹನುಮಾನ್ ಮಂದಿರ್ ವಿಸಿಟ್ ಮಾಡ್ಕೊಳ್ಳಿ. ಸೊ ಹನುಮಾನ್ ಮಂದಿರ್ ವಿಸಿಟ್ ಮಾಡಿದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಟ್ಲೀಸ್ಟು ನೀವು ಒಂದಿನ ಇಲ್ಲಿ ಸ್ಪೆಂಡ್ ಮಾಡಬಹುದು ಅಂತ ನನಗನ್ಸುತ್ತೆ. ಆದರೆ ನಾವು ಉಳ್ಕೊಳ್ಳಲಿಲ್ಲ ಅಲ್ಲಿ. ಯಾಕಂದರೆ ನಮಗೆ ರಶ್ಶು ಜನ ಜಾಸ್ತಿ ಇದ್ದರೆ ನಮ್ಗೆ ಆಗೋದಿಲ್ಲ. ಸೊ ನಾನು ನಮ್ಮ ತಾಯಿ ಅಲ್ಲಿಂದ ಹೊರಟ್ಬಿಟ್ರಿ. ನಾವು ಹನುಮಾನ್ ಮಂದಿರ ವಿಸಿಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಬೇರೆ ಎಲ್ಲೂ ವಿಸಿಟ್ ಮಾಡಿಲ್ಲ. ಒಂದು ನಾಗಾಸಾಧನ ಒಬ್ಬರನ್ನು ವಿಸಿಟ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ರಿ ನಾವು.
ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗ್ಬಿಟ್ರಿ. ಕಾಶಿಲಿ 2 ದಿನ ಸ್ಟೇ ಆಗಿದ್ರಿ. ಆ ಕಾಶಿಲಿ ಏನೇನಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಗಂಗಾ ಆರತಿ ಆಗಿರಲಿ, ಒಂದು ಸಾಧುಗಳನ್ನ ಕೂಡ ವಿಸಿಟ್ ಮಾಡಿದ್ರಿ. ಸೊ ತುಂಬ ನಾಲೆಜ್ ಸಿಕ್ಕಿದೆ ನಮಗೆ ಅಲ್ಲಿ ಕೂಡ. ಸೊ ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು. ನೀವು ಯಾವಾಗ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಹೋಗಿದ್ರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ವಿಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸ್ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಶಿದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.